ಸ್ಟೇಷನ್ ಬರ್ತಾವ್ರಲ್ಲ ಹೊಸ ಇನ್ಸ್ಪೆಕ್ಟರ್, ಅವರು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರಂತಲ್ಲ. ಪೊಲೀಸ್ ಉಪ ಅಧೀಕ್ಷಕರ ಸರ್, MLA ಮಗಳ ಸತ್ತು 3 ದಿನ ಆಗಿದೆ. ಇಡೀ ಊರ್ ಜನ ಎಲ್ಲ ಎದುರ್ಕೊಂಡಿದ್ದಾರ್ರಿ. ಎನಿ ಪ್ರೋಗ್ರೆಸ್? ರಿಪೀಟ್ ಆಗ್ತಾ ಇತ್ತು. ಬೆಳಗಾಗೋದ್ರಲ್ಲ ಹಿಡಿತೀವಿ. ರಕ್ಕಸಪುರದಲ್ಲ ಕತ್ತಲೆಯ ಲೋಕದ ಕಥೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಮೂವಿಯ ಬಗ್ಗೆ ಕೂಡ ನೋಡೋಣ ಏನಿರುತ್ತೆ ಕತ್ತಲ ಲೋಕದ ಕಥೆ ಅಂತ ಹೇಳ್ಬೋದು. ರಕ್ಕಸಪುರದಲ್ಲಿ ಒಂದು ಸಾಮಾನ್ಯ ಮನೋರಂಜನೆ ಸಿನಿಮಾ ಅಲ್ಲ, ಇದು ಕತ್ತಲೆಯ ವಾತಾವರಣ, ಮಾನವ ಮನಸ್ಸಿನ ಕ್ರೂರತೆ, ಅಧಿಕಾರದ ಆಟ ಮತ್ತು ಬದುಕಿನ ಹೋರಾಟವನ್ನು ಕೂಡ ತೋರಿಸುವ ಗಂಭೀರವಾದ ಸಿನಿಮಾ. ಕಥೆ ಬಗ್ಗೆ ಕೂಡ ನೋಡುತ್ತದೆ. ಕಥೆ ಒಂದು ನಿರ್ದಯ ಲೋಕದೊಳಗೆ ಸಾಗುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಒಳ್ಳೆಯವರಾರು ಕೆಟ್ಟವರಾರು ಎನ್ನುವುದು ಸ್ಪಷ್ಟ ಗಡಿ ಇಲ್ಲ. ಪರಿಸ್ಥಿತಿಗೆ ಸ್ವಾರ್ಥ ಮತ್ತು ಪ್ರತಿಕಾರವೇ ಪಾತ್ರವನ್ನು ಕೂಡ ನಿರ್ಧಾರಗಳನ್ನು ಕೂಡ ನಿರ್ಧರಿಸುತ್ತದೆ. ಕತೆ ಸರಳವಾಗಿದ್ದರೂ ಕೂಡ ಪ್ರಸ್ತುತೀಕರಣ ಗಾಢ ಮತ್ತು ತೀವ್ರ ಅಂತ. ನಟನೆಯ ಚಿತ್ರದ ದೊಡ್ಡ ಶಕ್ತಿ ಮುಖ್ಯ ಪಾತ್ರದ ನಟನೆಯ ಅಭಿನಯ ನೈಜವಾಗಿದೆ. ಕಡಿಮೆ ಸಂಭಾವನೆ, ಹೆಚ್ಚು ಅಭಿವ್ಯಕ್ತಿ, ಇದು ಪಾತ್ರಕ್ಕೆ ತೂಕ ಕೊಡುತ್ತದೆ ಎಂಬುದು. ಸಹ ನಟರ ಪಾತ್ರಗಳು ಕೂಡ ಕತೆಗೆ ಸರಿಯಾಗಿ ಹೊಂದಿಕೊಂಡಿರುತ್ತದೆ. ನಿರ್ದೇಶಕರು ಆರಂಭದಿಂದಲೇ ಅಂತ್ಯದವರೆಗೆ ಕತ್ತಲೆ ಲೋಕದ ಟೋನನ್ನು ಕೂಡ ಕಾಪಾಡಿಕೊಂಡಿರುತ್ತಾರೆ. ಕಥಾನಕ ನಿಧಾನವಾಗಿ ಕೂಡ ಸಾಗುತ್ತದೆ, ಸಹನೆ ಬೇಕಾಗುತ್ತದೆ. ಆದರೆ ಪ್ರಯೋಗಾತ್ಮಕ ಸಿನಿಮಾಗಳನ್ನು ಕೂಡ ಇಷ್ಟಪಡುವವರಿಗೆ ಇದು ಒಳ್ಳೆಯ ಅನುಭವ. ಹಿನ್ನೆಲೆ ಸಂಗೀತ, ಚಿತ್ರದ ಆತ್ಮ, ಮೌನ ಮತ್ತು ಅಚ್ಚರಿಯ ಸಂಗೀತದ ಏರಿಳಿತಗಳು ದೃಶ್ಯಗಳಿಗೆ ಒತ್ತಡ ಮತ್ತು ತೀವ್ರತೆಯನ್ನು ಕೂಡ ನೀಡುತ್ತವೆ. ಹಾಡುಗಳು ಕಡಿಮೆ, ಮೈನಸ್ ಪಾಯಿಂಟ್ ಬಗ್ಗೆ ಕೂಡ ನೋಡಿದ್ರೆ ನಿಧಾನ ಗತಿ ಎಲ್ಲರಿಗೂ ಕೂಡ ಇಷ್ಟವಾಗದೇ ಇರಬಹುದು. ಹಿಂಸಾತ್ಮಕ ದೃಶ್ಯಗಳು ಕುಟುಂಬದ ಪ್ರೇಕ್ಷಕರಿಗೆ ಅಸೌಕರ್ಯವಾಗಬಹುದು. ಅಂತಿಮವಾಗಿ ನಾವು ನೋಡಿದ್ರೆ ಏನಿರುತ್ತೆ ಅಂತ ನೋಡಿದರೆ ರಕ್ಕಸಪುರದ ಗಂಭೀರ ಕತ್ತಲೆ ಮತ್ತು ಪ್ರಯೋಗಾತ್ಮಕ ಕನ್ನಡ ಸಿನಿಮಾಗಳು ಇಷ್ಟಪಡುವವರಿಗೆ ಸೂಕ್ತ. ಸಾಮಾನ್ಯ ಮಾಸ್ ಮನೋರಂಜನೆ ಹುಡುಕುವವರಿಗೆ ಇದು ಸಿನಿಮಾ ಅಲ್ಲ. ರೇಟಿಂಗ್ ಬಗ್ಗೆ ಕೂಡ ನೋಡೋದಾದರೆ 5ರಲ್ಲಿ 3.5 ರೇಟಿಂಗ್ ಸಿಕ್ಕಿತಂತೆ ಹೇಳ್ಬೋದು. ಇನ್ನು ಯಾರಿಗೆಲ್ಲ ಈ ಸಿನಿಮಾದ ಮೂವಿದು ರಿವ್ಯೂ ಇಷ್ಟ ಲೈಕ್ ಮಾಡಿ, ಅದರಷ್ಟು ನಿಮ್ಮೆಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಮೂವಿಯ ರಿವ್ಯೂ ಜೊತೆ ನಾವು ಜಾಯ್ನ್ ಆಗೋಣ.